ಫ್ರೆಂಡ್ಸ್, ಹೌದು, ನೀವೇನಾದರೂ ಒಂದು ಅರೌಂಡ್ 10,000 ಇರತಕ್ಕಂಥ ಸ್ಮಾರ್ಟ್ ಫೋನ್ಸ್ನ ನೀವೇನಾದರೂ ಪರ್ಚೇಸ್ ಮಾಡಬೇಕಂತ ನೀವೇನು ಅನ್ಕೊಂಡಿದ್ರೆ ದಯವಿಟ್ಟು ನೀವೊಂದು ಕರೆಕ್ಟ್ ಆಗಿರೋ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಏನಕ್ಕಪ್ಪ ಅಂದರೆ ಒಂದು ಕ್ರಿಟೇರಿಯಾ ಹಾಕಿದ್ದೀನಿ ಗುರು. ಸೊ ಈ ಇಷ್ಟು ಕ್ರಿಟೇರಿಯಾದಲ್ಲಿ ಇರ್ತಕ್ಕಂಥ ಸ್ಮಾರ್ಟ್ ಫೋನ್ಸ್ ಏನಾದರೂ ಆಪ್ಷನ್ಸ್ ಇತ್ತು ಅಂತಂದರೆ ನೀವು ಆರಾಮಾಗಿ ಒಂದು ಫೋನ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಕ್ರಿಟೇರಿಯಾ ಏನಂತ ಹೇಳ್ತೀನಿ ಅಂತ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬೋದು. ಸೊ ನಾನು ಅರೌಂಡ್ 10,000 ವಿಡಿಯೋ ಮಾಡೋಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ ಸೊ ಅರೌಂಡ್ 10,000 15,000 ಎಲ್ಲರೂ 25,000 ಕೂಡ ತಿಳಿಸ್ಕೊಡ್ತೀನಿ. ಆದರೆ 10,000 ಒಳಗಡೆ ನಾನು ವಿಡಿಯೋನೇ ಮಾಡಿರಲಿಲ್ಲ, ತುಂಬಾ ದಿನ ಆಗಿ ಹೋಗಿತ್ತು. ಸೊ ಆ ಒಂದು ವಿಡಿಯೋ ಕೂಡ ನನಗೆ ಚೆನ್ನಾಗಿ ರೀಚ್ ಸಿಕ್ತು ಮತ್ತು ನಿಮ್ಮೊಂದು ಸಪೋರ್ಟ್ ಕೂಡ, ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಚೆನ್ನಾಗಿ ಕೂಡ ಗಳಿಸ್ತೆ. ಸೊ ಅದಕ್ಕೋಸ್ಕರ ಅಂತ ಮತ್ತೆ ರಿಟರ್ನ್ ನಿಮ್ಮೊಂದು 10,000 ಒಳಗಡೆ, ಯಾಕಂದರೆ ಈ ನಮ್ಮ ಜನ ಏನು ಮಾಡ್ತಾರೆ ಅಂತಂದರೆ ಈ 10,000 ಒಳಗಡೆ ಇರ್ತಕ್ಕಂಥ ಸ್ಮಾರ್ಟ್ ಫೋನ್ನ ಜಾಸ್ತಿ ಸರ್ಚ್ ಮಾಡ್ತಿರ್ತಾರೆ. 10,000 ರಿಂದ 15,000 ಒಂದು ಬಜೆಟ್ ಕ್ಯಾಟಗಿರಿಯಲ್ಲಿ ಸ್ಟಾರ್ಟಿಂಗ್ ಪ್ರೈಸಲ್ಲಿ ತುಂಬ ಜನ ಸರ್ಚ್ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಅಂತ ನಾನು ಅರೌಂಡ್ 10,000 ಒಳಗಡೆ ಇರ್ತಕ್ಕಂಥ ಸ್ಮಾರ್ಟ್ ಫೋನ್ಸ್ನ ಬಗ್ಗೆ ಒಂದು ಕೆಲವೊಂದಿಷ್ಟು ಅಂದರೆ 5 ಸ್ಮಾರ್ಟ್ ಫೋನ್ಸ್ಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಆ ಒಂದು 5 ಸ್ಮಾರ್ಟ್ ಫೋನ್ಸ್ ಯಾವೆಲ್ಲ ಕ್ರೈಟೀರಿಯಾ ಇದೆ ಅಂತ ತಿಳಿಸ್ಕೊಟ್ಬಿಡ್ತೀನಿ. ಸೊ ಅದಕ್ಕೆ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇವಲ್ಲಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಈ ಒಂದು ಕ್ರೈಟೀರಿಯಾ ಏನಪ್ಪ ಅನ್ನೋದಾದರೆ ಈ ಒಂದು ಕ್ರೈಟೀರಿಯಾದಲ್ಲಿ ನಮಗೆ 5G ವೇರಿಯಂಟ್ ಆಗಿರಬೇಕು ಪ್ರತಿಯೊಂದು ಸ್ಮಾರ್ಟ್ ಫೋನ್. ಸೊ ಈಗ 4G ವೇರಿಯಂಟ್ ಹೋಗ್ಬಿಡ್ತು. ಸೊ ಇವಾಗ 5G ಅಪ್ಡೇಟ್ ಆಗಿರೋದ್ರಿಂದ ನಮಗೆ 5G ವೇರಿಯಂಟ್ ಬೇಕಾಗುತ್ತೆ. ಮತ್ತು ಡಿಸ್ಪ್ಲೇಲಿ ಕೂಡ 6.5 ಇಂಚಸ್ನ HD+ ರೆಸಲ್ಯೂಷನ್ ಹೊಂದಿರಬೇಕು ಮತ್ತು 90 Hz ಬಿಟ್ಟರೆ ಕಡಿಮೆ ಆದರೂ ಕೂಡ ಇವಾಗ 120 Hz ಇದ್ರೂ ಕೂಡ ಓಕೆ ಅಂತ ಹೇಳ್ಬೋದು. ಪೋರ್ಟ್ ಟು 120GB ಬಿಟ್ಟರೆ 64GB ಅಂತೂ ನಮ್ಗೆ ಮಿನಿಮಮ್ ಇರಲೇಬೇಕಾಗುತ್ತೆ. ಮತ್ತು 5000 mAh ಬ್ಯಾಟ್ರಿ ಜೊತೆ 15 ವ್ಯಾಟ್ ನಮಗೆ ಅಡಾಪ್ಟರ್ ಬೇಕೇ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅಂತ ಈ ಒಂದು ಕ್ರೈಟೀರಿಯಾದಲ್ಲಿ ಇದೊಂದು ಹಾಕೊಂಡಿದ್ದೀನಿ. ಅದು ಬಿಟ್ಟರೆ ಮೀಡಿಯಾಟೆಕ್ ಡೆಮೆನ್ಸಿಟಿ ಬಿಟ್ಟರೆ ಅಲ್ಲಿ 6100 ಮಿನಿಮಮ್ ಅಂದರೂ ನಮ್ಗೆ ಇರಲೇಬೇಕು. ಹೆವಿ ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನ್ಯಾಪ್ಡ್ರ್ಯಾಗನ್ 695 ಕೂಡ ಇರಲೇಬೇಕು. ಸೊ ಇಷ್ಟು 2 ಕ್ರೈಟೀರಿಯಾ ನನಗೆ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಇಲ್ಲಿ 4 ಲಕ್ಷದವರೆಗೂ ಕೂಡ ಅಂತಂದು ಸ್ಕೋರ್ ನಮಗೆ ನೋಡಲೇಬೇಕು. ಸೊ ಯಾಕಂದರೆ ಇಲ್ಲ ಅಂತಂದರೆ ಇದು ನಮಗೆ ಮೊಬೈಲ್ ನಿಜವಾಗ್ಲೂ ಕೂಡ ಮಾರ್ಕೆಟಲ್ಲಿ ಒಂದು ಲೆವೆಲಿಗೆ ಇರಲ್ಲ. ಯಾಕಂದರೆ ಮಾರ್ಕೆಟಲ್ಲಿ 4 ಲಕ್ಷದವರೆಗೂ ರೇಟಿಂಗ್ಸ್ ಇತ್ತು ಅಂತಂದರೆ ಅಂತಂದು ಸ್ಕೋರ್ ನಮಗೆ ಒಂದು ಲೆವೆಲ್ಗೆ ಫೋನ್ ಪಾಪ್ಯುಲಾರಿಟಿ ಇದ್ದೇ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಿನಿಮಮ್ ಅಂದರೂ ಇಲ್ಲಿ ಔಟ್ ಆಫ್ ದ ಬಾಕ್ಸ್ 13 ಅಥವಾ 14 OS ಇರಲೇಬೇಕು. ಅದ್ರ ಬಿಟ್ಟರೆ ಮಿನಿಮಮ್ ಅಂದರೂ ನಮಗೆ 1 ಇಯರ್ OS ಅಪ್ಡೇಟ್ ಆದರೂ ಸಾಫ್ಟ್ವೇರ್ ಅಪ್ಡೇಟ್ ಆದರೂ ನಮಗೆ ಸಿಗಲೇಬೇಕು. ಸೊ ಅದಕ್ಕೋಸ್ಕರ ಅಂತ ಈ ಒಂದು 8 ಕ್ರೈಟೀರಿಯಾಗಳ ಹೊಂದಿರತಕ್ಕಂಥ ಸ್ಮಾರ್ಟ್ ಫೋನ್ಸ್, ಅದು 5 ಸ್ಮಾರ್ಟ್ ಫೋನ್ಸ್ಗಳನ್ನ ನಾನು ನಿಮಗೆ ಇವತ್ತು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಕ್ರೈಟೀರಿಯಾಗಳಲ್ಲಿ ಫಸ್ಟ್ ನಂಬರ್ 1 ಬರುತ್ತೆ. ಆ ಫೋನ್ ಯಾವುದಪ್ಪ ಅಂದರೆ ವಿವೋ ಕಡೆಯಿಂದ ವಿವೋ T3 ಲಿಟ್ ಅಂತಂದ್ಬಿಟ್ಟು iQOO G9 ಲಿಟ್ ಅಂತಂದ್ಬಿಟ್ಟು. ಸೊ ಎರಡು ಕೂಡ ಸೇಮ್, ಏನು ಕೂಡ ಚೇಂಜಸ್ ಇಲ್ಲ. ಇಲ್ಲಿ ನಾವು 6.56 ಇಂಚಸ್ನ ಫುಲ್ HD+ ರೆಸಲ್ಯೂಷನ್ ಇರ್ತಕ್ಕಂಥ IPS ಡಿಸ್ಪ್ಲೇ ನೋಡ್ತಾ ಇದ್ದೀವಿ. ಅದು ಕೂಡ 5000 mAh ಬ್ಯಾಟ್ರಿ ಸಿಗ್ತಾ ಇದೆ. 15 ವ್ಯಾಟ್ನ ಪವರ್ ಅಡಾಪ್ಟರ್ ಸಹ ಸಿಗ್ತಾ ಇದೆ. 4GB ಮತ್ತು 6GB LPDDR4X RAM ಸಪೋರ್ಟ್ ಮಾಡುತ್ತೆ. ಮತ್ತು 128GB UFS ಇಲ್ಲ. ಇಲ್ಲಿ eMMC ಡಿಸ್ಪ್ಲೇ ನಾವು ಸ್ಟೋರೇಜ್ ನೋಡ್ತಾ ಇದ್ದೀವಿ. ಕೂಡ 5.1 ಸ್ಟೋರೇಜ್ ನೋಡ್ತಾ ಇದ್ದೀವಿ. ಅದನ್ನ ಬಿಟ್ಟರೆ ಇಲ್ಲಿ 4 to 128GB ಸ್ಟೋರೇಜ್ಗೆ ನಮಗೆ 10,499 ಆಗುತ್ತೆ. ಸೊ ಈ ಒಂದು ರೇಂಜಲ್ಲಿ ನಿಮಗೆ ಅಂದರೆ ಆಫರ್ನ ಇನ್ಕ್ಲೂಡ್ ಮಾಡ್ಕೊಂಡು ನೀವು 10,000 ಒಳಗಡೆ ಸಿಗುತ್ತೆ. 9,000 9,500 ಕೂಡ ಇಲ್ಲಿ ಆಫರ್ನ ಇನ್ಸ್ಟೆಂಟ್ ಆಗಿ ಡಿಸ್ಕೌಂಟ್ ಆಗೇ ಆಗುತ್ತೆ. ಯಾಕಂದರೆ ಬಿಗ್ ಬಿಲಿಯನ್ ಡೇ ಮತ್ತು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಡೇ ನಡೀತಾ ಇರೋದ್ರಿಂದ ಇಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ವಿವೋ T3 ಲಿಟ್ ಮತ್ತು iQOO G9 ಲಿಟ್ನ ನೀವು ಎರಡರಲ್ಲೂ ಫೋನಲ್ಲಿ ಕೂಡ ನೀವು ಯಾವ ಒಂದು ಬ್ರ್ಯಾಂಡ್ ಆದರೂ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಎರಡರಲ್ಲೂ ಕೂಡ ಸೇಮ್ ಡಿಫ್ರೆನ್ಸೇ ಇಲ್ಲ, ಸೇಮ್ ಸ್ಪೆಸಿಫಿಕೇಶನ್ ಇದೆ. ಸೊ ಅದಕ್ಕೋಸ್ಕರ ಆ 2 ಫೋನ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಸೊ ಲಿಸ್ಟ್ 1 ಬರುತ್ತೆ. ಸೊ ಲಿಸ್ಟಲ್ಲಿ 2ನೇ ಆಪ್ಷನ್ ಬರುತ್ತೆ. ಅದು ಕೂಡ ಲಾವಾ ಬ್ಲೇಜ್ 2 5G ಅಂತಂದ್ಬಿಟ್ಟು. ಸೊ ಈ ಒಂದು ಬ್ಯಾಕ್ ಗ್ಲಾಸ್ ಸಿಗ್ತಾ ಇದೆ ಗುರು. ನಿಜವಾಗ್ಲೂ ಕೂಡ ಈ ಪ್ಲಸ್ ಪಾಯಿಂಟಲ್ಲಿ ಯಾರು ಕೂಡ ಲಾವಾದವ್ರು ಕೊಟ್ಟಿದ್ದಾರೆ, ಬೆಸ್ಟ್ ಅಂತಲೇ ಹೇಳ್ಬೋದು. ಅದ್ರ ತನಕ ಮೀಡಿಯಾಟೆಕ್ ಡೆಮೆನ್ಸಿಟಿ 6020 ಪ್ರೊಸೆಸರ್ ನೋಡ್ತಾ ಇದ್ದೀವಿ. ಕೂಡ ಹೆವಿ ಪವರ್ಫುಲ್ ಪ್ರೊಸೆಸರ್. ನಾವಾಗ ಹೇಳಿದೆ 610 ಆದರೂ ಇರಲೇಬೇಕು ಅಂತ ಹೇಳಿದೆ. ಸೊ ಇಲ್ಲಿ ಮೀಡಿಯಾಟೆಕ್ ಮಿನಿಮಮ್ ಅಂದರೂ ಕೂಡ ಇಲ್ಲಿ 6020 ಪ್ರೊಸೆಸರ್ ಕೊಡ್ತಾರೆ. ಇದು ಕೂಡ ಒಂದು ಹೆವಿ ಪವರ್ಫುಲ್ ಪ್ರೊಸೆಸರ್. ಈ ಒಂದು ಬಜೆಟ್ ಕ್ಯಾಟಗಿರಿಯಲ್ಲಿ ಸಖತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 4GB ಮತ್ತು ಅದನ್ನು ಬಿಟ್ಟರೆ 6GB ಕೂಡ ಇದ್ರೆ ಅಡಿಷನಲ್ ಸಿಗುತ್ತೆ. ಅದು ಕೂಡ LPDDR4X RAM ಕೂಡ ಇಲ್ಲಿ ಸಪೋರ್ಟ್ ಮಾಡುತ್ತೆ. 64+ 128GB ಕೂಡ 2 ವೇರಿಯಂಟಲ್ಲಿ ಅವೈಲೇಬಲ್ ಇರುತ್ತೆ. UFS 2.2 ಸ್ಟೋರೇಜ್ ನಮಗೆ ನೋಡಕ್ಕೆ ಸಿಗ್ತಾ ಇದೆ. ಔಟ್ ಆಫ್ ದ ಬಾಕ್ಸ್ Android 13 OS ಕೂಡ ಇಲ್ಲಿ ನೋಡ್ಬೋದು. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ಸಹ ನಮಗೆ ಇದರಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು. 5000 mAh ಬ್ಯಾಟ್ರಿ ಜೊತೆ 18 ವ್ಯಾಟ್ನ ಪವರ್ ಅಡಾಪ್ಟರ್ ಸಹ ನಮಗೆ ಒಂದು ಫೋನಲ್ಲಿ ಸಿಗ್ತಾ ಇದೆ. 50 ಮೆಗಾಪಿಕ್ಸೆಲ್ನ ರೇರ್ ಕ್ಯಾಮ್ರಾ ಕೊಟ್ಟರೆ ಇಲ್ಲಿ 8 ಮೆಗಾಪಿಕ್ಸೆಲ್ನ ಫ್ರಂಟಲ್ಲಿ ನಮಗೆ ಸೆಲ್ಫಿ ಶೂಟರ್ ನೋಡ್ತಾ ಇದ್ದೀವಿ. ಇಲ್ಲಿ 4 to 64GB ನಮಗೆ 9999 ಸಿಗುತ್ತೆ. 6 to 128GB ನಮಗೆ 10,999 ಸಿಗುತ್ತೆ 10,999ಗೆ. ಸೊ ಈ ಎರಡರಲ್ಲೂ ಕೂಡ ನೀವು ಆಪ್ಷನ್ ನೋಡಿಕೊಂಡು
ಡಿಸ್ಕೌಂಟ್ನ ನೋಡಿಕೊಂಡು ನೀವು ಪ್ರೈಸ್ನ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಆಫರ್ನ ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಒಂದು ವೇರಿಯಂಟ್ ಬೇಕೋ ಆ ಒಂದು ವೇರಿಯಂಟ್ಗೆ ಫೋನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಲಿಸ್ಟಲ್ಲಿ ಬರುತ್ತೆ ಮೂರನೇ ಆಪ್ಷನ್ ಆಗಿ. ಸೊ ಇದು ಕೂಡ Moto G30 4 5G ಅಂತ ಅಂದ್ಬಿಟ್ಟು ಇದಂತೂ ಕೂಡ ನಿಜವಾಗ್ಲೂ ಕೂಡ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕೂಡ ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೊಸೆಸರ್ ನೋಡುತ್ತೆ. ಇದು ಕೂಡ ಓಲ್ಡ್ ಪ್ರೊಸೆಸರ್ ಆದರೂ ಕೂಡ ಇದ್ರ ಒಂದು ಹೆವಿ ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾಕಂದ್ರೆ 4,41,000 ರೇಟಿಂಗ್ಸ್ ನಾನು ನೋಡ್ತಾ ಇದೀವಿ. ಇದು ಕೂಡ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮೋಟೋದಲ್ಲೇ ಇದೆ ಫಸ್ಟ್ ಟೈಮ್ ಈ ಒಂದು ಬಜೆಟ್ ಕೆಟಗರಿ 4 ಲಕ್ಷ ರೇಟಿಂಗ್ಸ್ ನಾನು ನೋಡ್ತಾ ಇರೋದು. ಒಂದು ಚೆನ್ನಾಗಿ ಸ್ಕೋರ್ ಇದೆ, ಬಟ್ ಈಗ ಎಲ್ಲ ಇದಾವೆ, ಬಟ್ ಇಲ್ಲ ಅಂತ ಹೇಳಂಗಿಲ್ಲ. ಸೊ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಅದು 5G ವೇರಿಯಂಟಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ 6.5 ಇಂಚಸ್ನ HD+ LCD ಡಿಸ್ಪ್ಲೇ ನೋಡಕ್ಕೆ ಸಿಗ್ತಾ ಇದೆ. ವೇಗನ್ ಲೆದರ್ ಬ್ಯಾಕ್ ಫಿನಿಶ್ ನೋಡ್ತಾ ಇದ್ದೀವಿ. ಇದುಗಳಲ್ಲಿ ನಮ್ಮ ವೇಗನ್ ಲೆದರ್ ನಾವು 10,000 ಒಳಗಡೆ ಸಿಗ್ತಾ ಇದೆ ಅಂತಂದ್ರೆ ಮೋಟೋದಲ್ಲಿ ಮಾತ್ರ ಸಾಧ್ಯ. ಸೊ ಅದು ಮೋಟೋದಲ್ಲಿ ನಮಗೆ ವೇಗನ್ ಲೆದರ್ ಬ್ಯಾಕ್ ಫಿನಿಶ್ನ ಕೊಡ್ತಾ ಇದ್ದಾರೆ. ಇವುಗಳೊಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ಸಿಗ್ತಾ ಇದೆ. ಮತ್ತೆ 4GB ರ್ಯಾಮ್ ನೋಡಕ್ಕೆ ಸಿಗ್ತಾ ಇದೆ. ಅದು ಕೂಡ LPDDR4X ರ್ಯಾಮ್ ನೋಡ್ತಾ ಇದ್ದೀವಿ. 128GB ಸ್ಟೋರೇಜ್, ಅದು ಕೂಡ UFS 2.2 ಸ್ಟೋರೇಜ್ ನಮಗೆ ಅವೈಲೇಬಲ್ ಇರುತ್ತೆ. ಔಟ್ ಆಫ್ ದ ಬಾಕ್ಸ್ Android 14 OS ಇರುತ್ತೆ. ಅದು ಕ್ಲೀನ್ OS ಆಗಿರುತ್ತೆ. ಅದು ಕೂಡ ನಮ್ಮ ಮೋಟೋದಲ್ಲಿ ಮಾತ್ರ ಸಿಗಕ್ಕೆ ಸಾಧ್ಯ ಆಗಿರ್ತದೆ. ಇನ್ನು ಬಿಟ್ಟರೆ IP52 ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆಂಟ್ ನಮಗೆ ಇದ್ರೆ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಬೆಸ್ಟ್ ಪ್ರೈಸ್ ಏನಪ್ಪ ಅಂತಂದರೆ ಈ ಒಂದು ಆಫರ್ನ ಪ್ರೈಸೆಲ್ಲ ನೀವು ಡಿಸ್ಕೌಂಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಮಗೆ 10,999 ಸಿಗುತ್ತೆ. ಬಟ್ ನೀವು ಇನ್ನೂ ಕೂಡ ನಿಮ್ಮ SBI ಕ್ರೆಡಿಟ್ ಕಾರ್ಡ್ ಮತ್ತು ಯಾವುದಾದ್ರು ಕಾರ್ಡ್ಸ್ ಯೂಸ್ ಮಾಡಿಕೊಂಡು ಇನ್ಸ್ಟೆಂಟ್ ಡಿಸ್ಕೌಂಟ್ ಅನ್ನೋದನ್ನ ನೀವು ಪಡ್ಕೋಬೇಕಾಗುತ್ತೆ. ಸೊ ಅದನ್ನೆಲ್ಲ ಪಡ್ಕೊಂಡ್ರೆ ನೀವು ಒಂದು 9,500 ರೂಪಾಯಿಲ್ಲ ನೀವು ಒಂದು ಫೋನ ಪರ್ಚೇಸ್ ಮಾಡ್ಕೋಬೋದು. ಅರೌಂಡ್ 10,000 ಒಳಗಡೆ ಕೂಡ ಇದೊಂದು ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆಪ್ಷನಲ್ಲಿ ಬರುತ್ತೆ 4ನೇ ಫೋನ್, ಅದು ಕೂಡ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಕೂಡ Poco M6 Pro 5G ಅಂತ ಅಂದ್ಬಿಟ್ಟು ಇದು ಕೂಡ ಒಂದು 10,000 ಒಳಗಡೆ ಬೆಸ್ಟ್ ಸ್ಮಾರ್ಟ್ ಫೋನ್ ಆಗುತ್ತೆ ಗುರು. Qualcomm Snapdragon 4 Gen 2 ಪ್ರೊಸೆಸರ್ ನೋಡ್ತಾ ಇದ್ದೀರಾ. ಅದು ಕೂಡ ಬೆಸ್ಟ್ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟು 64GB ಇಲ್ಲಿ ಸ್ಟೋರೇಜ್ ನೋಡ್ತಾ ಇದ್ವಿ. ಕೂಡ LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್ ನಮಗೆ ಅವೈಲೇಬಲ್ ಇರುತ್ತೆ. ಅದನ್ನ ಬಿಟ್ಟರೆ 5000 mAh ಬ್ಯಾಟ್ರಿ ಜೊತೆ 18 W ಅಡಾಪ್ಟರ್ ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ಅದನ್ನ ಬಿಟ್ಟರೆ IP53 ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆಂಟ್ ಸಹ ಇಲ್ಲಿ ನಾವು ನೋಡ್ಕೋಬಹುದು. ಔಟ್ ಆಫ್ ದ ಬಾಕ್ಸ್ Android 13 OS ನೋಡ್ತಾ ಇದ್ದೀರಾ. ಅದು ಕೂಡ ಗ್ಲಾಸ್ ಬ್ಯಾಕ್ ಆಗಿರುತ್ತೆ. ನಿಜವಾಗ್ಲೂ ಕೂಡ Poco M6 Proದಲ್ಲಿ ಕೂಡ ಇದೊಂದು ಬೆಸ್ಟ್ ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ. ಅದು ಗ್ಲಾಸ್ ಬ್ಯಾಕ್ ಈ ಒಂದು ಪ್ರೈಸಲ್ಲಿ ಲಾವಾದವ್ರು ಬಿಟ್ಟರೆ ಇವರೇ ಕೊಡ್ತಾ ಇದ್ದಾರೆ. ಅದನ್ನ ಬಿಟ್ಟರೆ ಮೋಟೋದವರು ನಾವು ವೇಗನ್ ಲೆದರ್ ಬ್ಯಾಕ್ ಕೊಡ್ತಾ ಇದ್ದಾರೆ. ಸೊ ಈ 3 ಬ್ರ್ಯಾಂಡ್ ಸಕ್ಕತ್ ಇಷ್ಟ ಆಯಿತು. ಸೊ ಇದರಲ್ಲಿ ನಾವು ಹೆವಿ ಇಂಪ್ರೆಸ್ ಆಗಲೇಬೇಕು. ಯಾಕಂದರೆ ಈ ಒಂದು ಪ್ರೈಸ್ ಪಾಯಿಂಟಲ್ಲಿ ತುಂಬ ವಿಚಾರ ಮಾಡುತ್ತೆ, ಒಳ್ಳೆ ಬ್ರ್ಯಾಂಡ್ಸ್ಗಳು ಕೊಡೋಕ್ಕೆ ತುಂಬಾ ವಿಚಾರ ಮಾಡುತ್ತೆ. ಬಟ್ ಇಲ್ಲಿ ಪೋಕೋದವರು ಆ ಒಂದು ಕೆಲಸನ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದನ್ನ ಬಿಟ್ಟರೆ ಇಲ್ಲಿ ನಮಗೆ 6.79 ಇಂಚಸ್ನ ಫುಲ್ HD+ IPS LCD ಡಿಸ್ಪ್ಲೇ ನೋಡ್ತಾ ಇದ್ವಿ. ಅದು ಕೂಡ Corning Gorilla Glass ಡಿಸ್ಪ್ಲೇ ನೋಡ್ತಾ ಇದ್ದೀವಿ. ಈ ಒಂದು ಪ್ರೈಸ್ ನೋಡ್ಕೊಂಡಾಗ 128GBಗೆ 10,999 ಆಗುತ್ತೆ. ಸೊ ಈ ಒಂದು ಡಿಸ್ಕೌಂಟ್ ಮಾಡಿಕೊಂಡು ನೀವು 9499ಗೆ ನೀವು ಪರ್ಚೇಸ್ ಮಾಡ್ಕೋಬಹುದು. ಒಂದು ಲೆವೆಲ್ಗೆ ಓಕೆ 9,500 ಕೂಡ ಈ ಒಂದು ಫೋನ್ ನಿಮ್ಗೆ ಸಿಗಬಹುದು ಅನ್ನೋಕ್ಕಿಂತ ಬಿಗ್ ಬಿಲಿಯನ್ ಡೇ ಮತ್ತು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ನಡೀತಾ ಇದೆ. ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಚೆಕ್ ಮಾಡಿಲ್ಲ, ಬಟ್ ಈ ಒಂದು ಆಪ್ಷನ್ ಆಗುತ್ತೆ. ಯಾಕಂದರೆ ನೋಡಿ 1,000 ನಿಮಗೆ ಡಿಸ್ಕೌಂಟ್ ಆಗೇ ಆಗುತ್ತೆ ಹೆಂಗಿದ್ರು ಕೂಡ. ಯಾಕಂದರೆ ಕ್ರೆಡಿಟ್ ಕಾರ್ಡ್ ಎಲ್ಲರ ಮೇಲೂ ಕೂಡ 1,250 ಡಿಸ್ಕೌಂಟ್ ಇದ್ದೇ ಇದೆ. ಸೊ ಪ್ರತಿ ಒಂದ್ರ ಮೇಲೂ ಕೂಡ. ಸೊ ಅದಕ್ಕೋಸ್ಕರ ಅಂತ ಈ ಒಂದು ಫೋನನ್ನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಆಫರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಈ ಒಂದು ಫೋನ ಪರ್ಚೇಸ್ ಮಾಡಲು ಮಿನಿಮಮ್ ಅಂದರೂ ಕೂಡ ನಿಮಗೆ 10,000 ಈ ಒಂದು ಫೋನ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಲಿಸ್ಟಲ್ಲಿ ಬರುತ್ತೆ ಲಾಸ್ಟ್ನೇ ಆಪ್ಷನ್, ಅದು ಕೂಡ 5ನೇ ಆಪ್ಷನ್ ಆಗಿ ನಂಬರ್ 1 ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. Realme Narzo 70X ಅಂತ ಅಂದ್ಬಿಟ್ಟು 60X ಕೂಡ ನೋಡಿದೆ. ಇದು ಕೂಡ ಒಂದು 5G ವೇರಿಯಂಟ್ ಆಗಿರುತ್ತೆ. ಸಖತ್ ಇಷ್ಟ ಆಗುತ್ತೆ ಗುರು ನನಗೆ ಈ ಒಂದು ಫೋನ್ ನೋಡಿದ ತಕ್ಷಣ. ಈ ಒಂದು ಫೋನ್ನ ಡಿಸ್ಪ್ಲೇ ನೋಡ್ಕೊಂಡ್ರಪ್ಪ ಅಂದರೆ 6.72 ಇಂಚಸ್ನ ಫುಲ್ HD ಡಿಸ್ಪ್ಲೇ ನೋಡ್ತಾ ಇದ್ರೆ ಕೂಡ 120 Hz ರಿಫ್ರೆಶ್ ರೇಟ್ ಸಹ ಇದರಲ್ಲಿ ಸಪೋರ್ಟ್ ಆಗುತ್ತೆ. MediaTek Dimensity 6100+ ನೋಡ್ತಾ ಇದ್ರೆ ಹೆವಿ ಪವರ್ಫುಲ್ ಪ್ರೊಸೆಸರ್. ಈ ಒಂದು ಫೋನ್ ಈ ಪ್ರೈಸ್ಗೆ ಹೆವಿ ಪವರ್ಫುಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫೋನಲ್ಲಿ ನಮಗೆ 4 to 120GB ಸ್ಟೋರೇಜ್ ನೋಡಕ್ಕೆ ಸಿಗ್ತಾ ಇದೆ. ಮತ್ತು ಅದನ್ನು ಬಿಟ್ಟರೆ 5000 mAh ಬ್ಯಾಟ್ರಿ ಮತ್ತು 45 W ಪವರ್ ಅಡಾಪ್ಟರ್ ಸಿಗ್ತದೆ. ಅದು ಕೂಡ ನೋಡಿ ಈ ಒಂದು ಪ್ಲಸ್ ಪಾಯಿಂಟಲ್ಲಿ 45 W ಪವರ್ ಅಡಾಪ್ಟರ್ ನಮಗೆ Realme Narzo 70X ಅಲ್ಲಿ ಸಿಗ್ತಾ ಇದೆ. ಸೊ ಯಾವ ಫೋನು ಕೂಡ ಕೊಟ್ಟಿರಲಿಲ್ಲ. ಈ ಒಂದು ಫೋನಲ್ಲಿ 45 Watts ಒಂದು ಪವರ್ ಅಡಾಪ್ಟರ್ಸ್ ಕೂಡ ಸಿಗ್ತಾ ಇದೆ. ಸೊ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನು ಬಿಟ್ಟರೆ 50 ಮೆಗಾಪಿಕ್ಸೆಲ್ನ ರಿಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. ಅದು ಕೂಡ 8 ಮೆಗಾಪಿಕ್ಸೆಲ್ನ ಫ್ರಂಟಲ್ಲಿ ನಮಗೆ ಸೆಲ್ಫಿ ಶೂಟರ್ ನೋಡ್ಕೋಬಹುದು. ಸೊ ಪೋರ್ಟ್ 128GB ನಮಗೆ 10,998ಗೆ ಸಿಗ್ತಾ ಇದೆ. ಸೊ 10,998ಗೆ. ಸೊ ನೋಡಿ ಇಲ್ಲಿ ಕೂಡ ಒಂದು ಆಫರ್ನ ಇನ್ಕ್ಲೂಡ್ ಮಾಡಿಕೊಂಡು ನೀವು ಆರಾಮಾಗಿ 10,000ಕ್ಕೆ ಈ ಒಂದು ಫೋನ್ ಕೂಡ ಪರ್ಚೇಸ್ ಮಾಡ್ಕೋಬಹುದು. ಅರೌಂಡ್ ಈ ಕ್ರೈಟೀರಿಯಾದಲ್ಲಿ ಇರ್ತಕ್ಕಂಥ ಸ್ಮಾರ್ಟ್ ಫೋನ್ ಬಗ್ಗೆ ಏನು ತಿಳಿಸ್ಕೊಟ್ಟೆ. ಸೊ ನಿಜವಾಗ್ಲೂ ಕೂಡ ಈ 5 ಸ್ಮಾರ್ಟ್ ಫೋನ್ಸ್ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಪರ್ಚೇಸ್ ಮಾಡ್ಕೋತೇನೆ ನನಗಿದ್ದಾರೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಈ ಒಂದು ಕ್ರೈಟೀರಿಯಾದಲ್ಲಿ ಇರ್ತಕ್ಕಂಥ ಸ್ಮಾರ್ಟ್ ಫೋನ್ಸ್ಗಳು ತುಂಬ ಸಾಧಾರಣ ಅಲ್ಲ. 5G ವೇರಿಯಂಟ್ ಸಿಗಬೇಕು, ಮತ್ತು ಹೆವಿ ಪವರ್ಫುಲ್ ಸ್ಟೋರೇಜ್ ಸಿಗಬೇಕು, ಮತ್ತು ಕ್ಯಾಮ್ರಾ ಕೂಡ ಪರ್ಫೆಕ್ಟ್ ಇರಬೇಕು, ಇದ್ದಿದ್ರಲ್ಲೇ ಡಿಸೆಂಟ್ ಕ್ವಾಲಿಟಿ ಆಗಿರಬೇಕು, ಮತ್ತು ಬ್ಯಾಟ್ರಿ ಕೂಡ ಹೆವಿ ಅಂದರೆ 5,000 mAh ಬ್ಯಾಟ್ರಿ ಅಂತೂ ಮಿನಿಮಮ್ ಇರಲೇಬೇಕು. ಔಟ್ ಆಫ್ ದ ಬಾಕ್ಸ್ Android 13 ಮತ್ತು 14 OS ಇರಲೇಬೇಕು. ಸೊ ಈಗಿನ ಸ್ಮಾರ್ಟ್ ಫೋನ್ಸ್ಗಳೆಲ್ಲ 5G ವೇರಿಯಂಟ್ ಆಗಿರೋದ್ರಿಂದ
5G ಅಂತೂ ನಮಗೆ ಮೇನ್ ಮಾಡಿ ಇರಲೇಬೇಕಾಗುತ್ತೆ. ಸೊ ನೆಟ್ವರ್ಕಿಂಗ್, ಸೊ ಅದಕ್ಕೋಸ್ಕರ ಸೊ ಈ ಒಂದು ಫೋನ್ನ ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ನಿಮ್ಗೆ ಏನು ಅನಿಸುತ್ತೆ ಈ ಒಂದು ವಿಡಿಯೋ ನೋಡಿ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಮತ್ತು ಈ ಒಂದು ಫೀಡ್ಬ್ಯಾಕ್ ಕೊಡಿ ಅಂತ ಹೇಳ್ತಾ ಇರ್ತೀನಿ. ಸೊ ದಯವಿಟ್ಟು ಪ್ರತಿಯೊಂದು ವಿಡಿಯೋದು ಕೂಡ ಫೀಡ್ಬ್ಯಾಕ್ ಕೊಡಿ ಅಂತ ಕೇಳ್ತಾನೆ ಇರ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ 1K ಸಬ್ಸ್ಕ್ರೈಬರ್ ತುಂಬ ನಿಯರಲ್ಲಿದ್ದೀವಿ, ಇನ್ನೂ 4 ಜನ ಸಬ್ಸ್ಕ್ರೈಬರ್ಸ್ ಮಾತ್ರ ಬೇಕು. ಸೊ ನೋಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಯಾಕಂದರೆ ನಮ್ಮ ಫ್ಯಾಮಿಲಿ ಕೂಡ ದೊಡ್ಡದಾಗಿ ಬೆಳೀಲಿ. ಸೊ ನಿಮಗೋಸ್ಕರ ಅಂತ ಯೂಸ್ಫುಲ್ ಕಂಟೆಂಟ್ಸ್ಗಳನ್ನ ದಿನನಿತ್ಯ ನಾನು ಮಾಡ್ತಾನೆ ಇರ್ತೀನಿ. ಸೊ ಯಾರಿಗೆಲ್ಲ ಈ ಸ್ಮಾರ್ಟ್ಫೋನ್ಸ್ಗಳು ಇಷ್ಟ ಆಯಿತು, ಯಾವ ಬ್ರ್ಯಾಂಡ್ ಇಷ್ಟ ಆಯಿತು ಅಂತಂದ್ಬಿಟ್ಟು ಯಾವೊಂದು ಸ್ಮಾರ್ಟ್ಫೋನ್ನ ಹೆಸರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣಂತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಿ ದ ನೆಕ್ಸ್ಟ್ ಒನ್ ಗಾಯ್ಸ್. ನಮಸ್ಕಾರ.